ಬಾಬಾ, ನೀವೀಗ ಈ ಸಾಧನೆ ಮಾಡ್ತಿರೋದು ಆ ನಾಗಿಣಿನ ಹಿಡಿಯೋದಕ್ಕೆ ತಾನೆ. ಈಗ ಅವಳೇ ಸಿಕ್ಕಿದ್ದಾಳೆ, ಅವಳನ್ನು ಹಿಡಿಯೋದಕ್ಕೆ ನಾವು ಹೋಗಬೇಕು. ಈಗ ನೀವು ಈ ಸಾಧನೆ ಮುಗಿಸಿ ಹೋಗೋ ಅಷ್ಟರಲ್ಲಿ ಅವಳು ತಪ್ಪಿಸ್ಕೊಂಡು ಹೋದರೆ ನಾನಿಷ್ಟು ದಿವಸ ಮಾಡಿದ್ದ ಪ್ರಯತ್ನ ಎಲ್ಲ ವ್ಯರ್ಥ ಆಗುತ್ತೆ. ಬಾಬಾ ಬನ್ನಿ, ಬಾಬಾ ಬನ್ನಿ, ಹೋಗೋಣ ಬನ್ನಿ ಬಾಬಾ. ಬಾಬಾ, ನಾನು ಮಾತಾಡ್ತಾ ಇದ್ರು ನೀವು ಜಪ ಮಾಡ್ತಾನೆ ಇದ್ದೀರಾ. ನಿಮ್ಮ ಜಪ ತಪ ಸಾಧನೆಯಿಂದ ಆಗದೆ ಇರೋದನ್ನ ನಾನು ಮಾಡಿದ್ದೀನಿ ಬಾಬಾ. ಈಗ ನಿಮ್ಮ ಕೈಲ ನಾಗಿಣಿನ ಹಿಡಿಯೋಕ್ಕಾಗದೆ ಹೋದ್ರೆ ಹೇಳಿ ಬಾಬಾ, ನಾನು ಬೇರೆ ದಾರಿ ನೋಡ್ಕೋತೀನಿ. ಅದು ಬಿಟ್ಟು ನೀವು ನನ್ನ ಮಾತಿಗೆ ಈ ಥರ ಪ್ರತಿಕ್ರಿಯೆ ಕೊಡದೆ ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡಿ ಬಾಬಾ. ಬನ್ನಿ. ಓಹೋ, ಏನಿದು ಚಿಕ್ಕ ಯಜಮಾನ್ರು ಸವಾರಿ ನಮ್ಮ ರೂಮ್ವರೆಗೂ? ಈ ಬಡಪಾಯಿ ಹಣ್ಣಿನಿಂದ ಏನು ಸಹಾಯ ಆಗಬೇಕು? ನಿಂಗೆ ಹೇಗೆ ಗೊತ್ತಾಯಿತು ನಾನು ಹೆಲ್ಪ್ ಕೇಳೋಕ್ಕೆ ಬಂದಿದ್ದೀನಿ ಅಂತ? ನಮ್ಮ ದೇವ್ರ ಸತ್ಯ ನನಗೆ ಗೊತ್ತಿರಲ್ವಾ? ನಿಂಗೆ ಏನಾದ್ರು ಸಹಾಯ ಬೇಕು ಅಂದಾಗಲೇ ಈ ಬಡಪಾಯಿ ಅಣ್ಣ ನೆನಪಾಗೋದು. ಸರಿ, ಅದೇನು ಅಂತ ಹೇಳು. ಅಂತೇನಿಲ್ಲ, ಅಮೃತ ಅವ್ರ ತಂದೆ ಹತ್ರ ಹೋಗಿ ಕೆಲ್ಸಕ್ಕೆ ಜಾಯ್ನ್ ಆಗೋಣ ಅಂತಿದ್ದೀನಿ. ಅದಕ್ಕೆ ನಿನ್ನ ಸಪೋರ್ಟ್ ಬೇಕಾಗಿತ್ತು ಕಣೋ. ಹೇ ಅರ್ಜುನ್, ಏನು ಹೇಳ್ತಿದ್ಯೋ ನೀನು? ನೋಡು, ಇಂಥ ರಿಸ್ಕ್ ಎಲ್ಲ ತೊಗೋಬೇಡಪ್ಪ. ಬ್ರದರ್, ರಿಸ್ಕ್ ತಗೊಳ್ಳಿಲ್ಲ ಅಂದರೆ ಪ್ರೀತಿ ಪಡ್ಕೊಳಕ್ಕಾಗತ್ತಾ? ಡೋಂಟ್ ವೆರಿ, ನಾನು ಮ್ಯಾನೇಜ್ ಮಾಡ್ತೀನಿ. ಹಾಗಲ್ಲ ಕಣೋ, ಫೇಮಸ್ ಬಿಲ್ಡರ್ ವಿಷ್ಣು ಅವ್ರ ಮಗ ಬೇರೆ ಯಾರ ಹತ್ರನೂ ಹೋಗಿ ಕೆಲಸ ಮಾಡ್ತಿದ್ದೇನೆ ಅಂತ ಯಾರಾದರೂ ಹೋಗಿ ಅಪ್ಪನಿಗೆ ಹೇಳಿದ್ರೆ ನಿನ್ನ ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ? ಖಂಡಿತ ಸುಮ್ಮನೆ ಬಿಡಲ್ಲ ಅಪ್ಪ ನಿನ್ನ. ನೋಡು, ಈ ಕೆಲ್ಸಕ್ಕೆ ಸೇರ್ಕೊಳ್ಳೋ ವಿಚಾರ ಬಿಟ್ಟು ಬೇರೆ ಏನಾದರೂ ಯೋಚನೆ ಮಾಡೋ. ಇಲ್ಲ ಅಣ್ಣ, ನಾನು ಡಿಸೈಡ್ ಮಾಡಾಗಿದೆ. ಅಮೃತ ಅವ್ರನ್ನ ಪಡ್ಕೊಳ್ಳೋಕ್ಕೆ ಎಂಥ ಕಷ್ಟ ಬೇಕಾದರೂ ಪಡ್ತೀನಿ. ನೋಡು ಅರ್ಜುನ್, ನೀನೇನು ಮಾಡಬೇಕು ಅಂತಿದ್ಯೋ ಮಾಡ್ಕೊ. ನಾನು ಹೇಳೋದೆಲ್ಲ ಹೇಳಿದ್ದಾಗಿದೆ, ಇದ್ರ ಮೇಲೆ ನಿನ್ನಿಷ್ಟ. ಆದರೆ ಒಂದು ಮಾತು ಮಾತ್ರ ನೆನ್ಪಿಟ್ಕೊ, ಯಾವುದೇ ಕಾರಣಕ್ಕೂ ಅಪ್ಪನ ಮರ್ಯಾದೆಗೆ ಧಕ್ಕೆ ಬರ್ದಂಗೆ ನೋಡ್ಕೊ. ಖಂಡಿತವಾಗ್ಲೂ ಅಪ್ಪನ ಹೆಸರು ಆಚೆ ಬರ್ದೇನೆ ನನ್ನ ಗುರಿ ನಾನು ತಲುಪ್ತೀನಿ, ಆಯಿತಾ? ಸರಿ ಸರಿ, ಅದೇನೋ ನನ್ನಿಂದ ಸಹಾಯ ಆಗಬೇಕು ಅಂದ್ಯಲ್ಲ, ಅದೇನು? ಅದೇ ಅಣ್ಣ, ಅವತ್ತು ಹೇಳಿದ್ಯಲ್ಲ, ನಾನು ಇಂಥ ಕಡೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನಿನ್ನ ನಂಬರ್ ಕೊಡ್ತೀನಿ. ಆಗ ಅವರು ಫೋನ್ ಮಾಡಿದ್ರೆ ನಿನ್ನ ಬಗ್ಗೆ 4 ಒಳ್ಳೆ ಮಾತಾಡಿ ನೀನು ನಮ್ಮ ಕಂಪ್ನಿಯಿಂದ ಕೆಲಸ ಮಾಡ್ತಿದ್ದೀಯ ಅಂತ ಬೋಗ್ಲೇ ಬಿಡಬೇಕು ತಾನೇ? ಸರಿ, ಅವರು ನಿನಗೋಸ್ಕರನೇ ಫೋನ್ ಮಾಡಿದ್ರೆ ಹಾಗೆ ಹೇಳ್ತೀನಿ, ಸರಿನಾ? ಥ್ಯಾಂಕ್ ಯು ಮೈ ಸ್ವೀಟ್ ಬ್ರದರ್. ಹೋಗ. ಲವ್ ಯು ಕಣ, ಬಾಯ್. ನಿಮ್ಮ ತಮ್ಮ ಏನೋ ಮಾಡಕ್ಕೆ ಹೊರಟಿರೋ ಆಗಿದೆ, ಅದಕ್ಕೆ ನಿಮ್ಮ ಸಪೋರ್ಟ್ ಬೇರೆ ಇದೆಯೋ? ಏನು ಮಾಡಕ್ಕೆ ಹೊರಟಿದ್ದಾನೆ ನಿಮ್ಮ ತಮ್ಮ? ಇವಳಿಗೆ ಅರ್ಜುನ್ ಏನು ಮಾಡಕ್ಕೆ ಹೊರಟಿದ್ದಾನೆ ಅಂತ ಹೇಳಿದ್ರೆ ಅಷ್ಟೇ ಕತೆ. ಎಲ್ರಿಗೂ ಸಾರ್ಕೊಂಬಂದ್ಬಿಡ್ತಾಳೆ. ಅರ್ಜುನ್ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನೇ ಹಾಳು ಮಾಡ್ಕೊಳಕ್ಕಾಗತ್ತೆ. ಹಾಗಾಗಬಾರ್ದು. ರೀ, ನಿಮ್ಮನ್ನೇ ಕೇಳ್ತಾ ಇರೋದು ಏನು ಅಂತ. ಏನಿಲ್ಲ ಕಣೆ, ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡ. ಇಲ್ಲ ರೀ, ಅವನೇನೋ ನಿಮ್ಮ ಹತ್ರ ಸಪೋರ್ಟ್ ಕೇಳ್ತಾ ಇದ್ದ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಏನಾದರೂ ಹೇಳಿದ್ರೆ ಯಾಕೆ ಹಿಂಗೆ ಗುರು ಅಂತೀರಾ? ನೀವು ಹೀಗೆ ಅವನಿಗೆ ಸಪೋರ್ಟ್ ಮಾಡ್ತಾ ಇರಿ, ಒಂದೆಲ್ಲ ಒಂದಿನ ಕೆಟ್ಟ ಕೆಲಸ ಮಾಡ್ಕೊಂಬಂದು ಅದನ್ನ ನಿಮ್ಮ ತಲೆ ಮೇಲೆ ಹಾಕ್ತಾನಷ್ಟೇ. ಚಿತ್ರ, ನನ್ನ ತಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ಅವನ ಅಪರಂಜಿ ಕಣೆ, ಮೈಂಡೆಡ್. ಮೈಂಡೆಡ್? ನಾನು ಹೇಳೋದು ನಿಮಗೆ ತಲೆಗೋಗಲ್ಲ. ಇವತ್ತೆಲ್ಲ ನಾಳೆ ನಿಮ್ಮ ತಮ್ಮ ಮಾಡಬಾರ್ದನ್ನ ಮಾಡ್ಕೊಂಬರ್ತಾನಲ್ಲ, ಅವಾಗ ಗೊತ್ತಾಗುತ್ತೆ ಈ ಚಿತ್ರ ಹೇಳಿದ ಸರಿನೋ ತಪ್ಪೋ ಅಂತ.